ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನಲ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಯುಕೆಪಿ ಕ್ಯಾಂಪ್ನ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ಆವರಣದಲ್ಲಿ ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ದಂಡೀಲ್ ಅವರ ಜನ್ಮದಿನದ ಪ್ರಯುಕ್ತ ಉಚಿತ ನೇತ್ರ ತಪಾಸಣೆ, ಶಸ್ತ್ರಚಿಕಿತ್ಸೆ ನೋಂದಣಿ ಹಾಗೂ ರಕ್ತದಾನ ಶಿಬಿರ ನಡೆಯಿತು. ಶಿಬಿರದಲ್ಲಿ 750ಕ್ಕೂ ಹೆಚ್ಚು ಜನರು ನೇತ್ರ ತಪಾಸಣೆಯಲ್ಲಿ ಭಾಗವಹಿಸಿದ್ದು, ಅವರಲ್ಲಿ 250 ಮಂದಿಯನ್ನು ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆಗೆ ಉಚಿತ ಶಸ್ತ್ರಚಿಕಿತ್ಸೆಗಾಗಿ ಕಳಿಸಲಾಯಿತು. ಕಾರ್ಯಕ್ರಮಕ್ಕೆ ವೈದ್ಯಾಧಿಕಾರಿ ಡಾಕ್ಟರ್ ರಾಜ್ ವೆಂಕಟಪ್ಪ ನಾಯಕ್ ಚಾಲನೆ ನೀಡಿ ದಂಡೀಲ್ ಕುಟುಂಬದ ಸಮಾಜಮುಖಿ ಸೇವೆಯನ್ನು ಶ್ಲಾಘಿಸಿದರು. ಶಿಬಿರದಲ್ಲಿ ಹಲವು ವೈದ್ಯರು, ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದು, ಎಲ್ಲರಿಗೂ ಉಚಿತ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ರಾಜಕುಮಾರ ನಾಯಕ, ಬಸವರಾಜ್ ಮಲಗಲಗ್ನಿ, ವೀರೇಶ್ ಬಿ ಚಿಂಚೋಳಿ, ಮಲ್ಲಿಕಾರ್ಜುನ ಸ್ವಾಮಿ, ಸ್ಥವರಮಠ, ಶರಣಗೌಡ ಪಾಟೀಲ್, ವಜ್ಜಲ್, ತಿಪ್ಪಣ್ಣ, ಚಂದ, ಬಸವರಾಜ್ ಬಳಿ, ಸಿದ್ದರಾಮಪ್ಪ, ಮುದಗಲ್, ಶರಣು, ದಂಡೀಲ್, ರಾಚಪ್ಪ, ಪಟ್ಟಣಶೆಟ್ಟಿ, ಮಹಾಂತೇಶ್, ಮಲಗಲಗ್ನಿ, ಆರ್ಎಂ ರೇವಡ್ಡಿ, ಗುಂಡು ಅಂಗಡಿ, ರಮೇಶ್ ವಾಲಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ಹನುಮಂತ ದೋರೆ. ಮನೆತನಕ್ಕೆನ್ನದ ಜನರ ಹಲವು ಜಾಸ್ತಿ ಇದೆ. ಏನು ಆಗಬೇಕಾಗಿತ್ತು ಎಲ್ಲ ಅಧಿಕಾರಿಗಳು ಆ ಮನೆತನಕ್ಕೆ ಸಿಗ್ತಾವೆ. ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅವ್ರ ತಂದೆಯವರಾದರು, ಅವ್ರ ತಾಯಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರು, ಹಾಗೂ ಇವರು ಚಂದ್ರಶೇಖರ್ ದಂಡೀನವರು FMC ಅಧ್ಯಕ್ಷರು. ಮತ್ತು ಚುನಾವಣೆಯಲ್ಲಿ ಮೊದಲೇ ಪ್ರಪ್ರಥಮವಾಗಿ ದಂಡೀಲ್ ಸಾವ್ಕಾರ್ ಅವರು 4 ಪೀರಿಯಡ್ ಮಂಡಲ ಪ್ರಧಾನರು, ಪಂಚಾಯತ್ ಅಧ್ಯಕ್ಷರು, ಮತ್ತು ಅವ್ರ ಮಗ ಅಧ್ಯಕ್ಷ. ನಾನು ಕೂಡ ಅವ್ರ ಹಳೆಯ, ನಾನೇನು ರಾಜಕೀಯ ಮಂತ್ರಿಯಿಂದ ಬಂದವಲ್ಲ, ನಮ್ಮ ತಂದೆ ತಾಯಿಯನ್ನು ರಾಜಕೀಯ ಮಾಡಿಲ್ಲ. ನಮ್ಮ ರಾಜಕೀಯ ಗುರುಗಳೇ ಅವರು ದಂಡೀಲ್ ನಾಗಣ್ಣ ಸಾವ್ಕಾರರು. ಅವರು ಕೃಪಾ ಕಟಾಕ್ಷದಿಂದ ನನಗೂ ಕೂಡ ನಾನು 2007ರಿಂದ 10ರವರೆಗೆ ವಿಶಾಖಪಟ್ಟಣದ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ನಿಜವಾಗಿ ಆ ಮನೆತನಕ್ಕೇನದ ಜನರೇನದ ಏನು ಬೇಕಾದಂಥ ಅಧಿಕಾರನೂ ಅವರು ಅಪೇಕ್ಷೆ ಪಟ್ಟರು, ಪಟ್ಟಂಥ ಅಧಿಕಾರವನ್ನು ಕೊಟ್ಟೇ ಕೊಡ್ತಾರೆ. ಮುಂದಿನ ದಿನಮಾನದಲ್ಲಿ ನಮ್ಮ ಹಳೆಯ ಅವಕಾಶ ಸಿಕ್ಕರೆ ಮುಸ್ಲಿಂ ಕಾನ್ಸ್ಟಿಟ್ಯೂನ್ಸಿಗೆ ಜನರಲ್ ಏನಾದ ಕ್ಷೇತ್ರ ಆಗಿ ಘೋಷಣೆ ಆದರೆ ಅವ ನಿಜವಾಗಿಯೂ MLA ಆಗ್ತಾನೆ ಅನ್ನೋದು 100ಕ್ಕೆ 100 ಸತ್ಯ ಆದದ್ದು, ಏನು ಎರಡನೇ ಮಾತೇ ಇಲ್ಲ. ಈ ಬೇಕಾದಂಥ ಪ್ರತಿ ಸ್ಪರ್ಧಿಗಳು ಯಾರೇ ಇರಲಿ ಅವ್ರನ್ನೇನದ ಹಿಂದಿಕ್ಕಿ ಮುಂದೆ ಏನದ ಅವ್ರ ಮುಂದೆ ಹೆಚ್ಚಿಡ್ತಾರೆ ಅನ್ನೋದು. ಆ ಕಣ್ಣಿನ ಚಿಕಿತ್ಸೆ ಆಗಿದ ಮೇಲೆ ಅದರಲ್ಲಿ ರಿಜಿಸ್ಟ್ರೇಷನ್ ಆಗ್ತಕ್ಕಂಥ ಶಸ್ತ್ರಚಿಕಿತ್ಸೆ ಬೆಂಗಳೂರಿಗೆ ಹೋಗಿ ಶಂಕರ್ ನೇತ್ರಾಲಯ ವತಿಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಅದ್ಭುತ ದೊಡ್ಡ ಕಾರ್ಯಕ್ರಮಗಳು ಇಂಥ ಒಂದು ಸಮಯದಲ್ಲಿ ಬರ ಪೀಡಿತ ನಮ್ಮ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಳ್ಳಿಯ ರೈತರ ಬಾಂಧವರಿಗೆ, ಬಡ ಕುಟುಂಬಗಳಿಗೆ ಇದು ಒಂದು ಒಳ್ಳೆಯ ಕೆಲಸ. ನಮ್ಮ ಚಂದ್ರಶೇಖರ್ ದಂಡಂಜಿ ಅವರು ಮತ್ತು ಅವರ ಎಲ್ಲ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಮತ್ತು ಅವರು ಸ್ನೇಹಿತರು, ಅವರು ಹುಣಸಗಿಯ ಎಲ್ಲ ಸೋದರರು ಮತ್ತು ಆರೋಗ್ಯ ಇಲಾಖೆ ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ದಂಡಿಂಜಿಯವರು ಹೇಳಿದ್ರು, ಯಾವುದೇ ರೀತಿಯ ಕೇಕ್ ಆಗಲಿ, ಶಾಲ್ ಹಾರ ಆಗಲಿ ಅವರು ಇವತ್ತು ಅದು ಪಡ್ಕೋತಾ ಇಲ್ಲ. ಆ ಖುಷಿಯ ವಾತಾವರಣ ಅವರು ಮಾಡ್ತಾಯಿಲ್ಲ. ಆದರೆ ಇಂಥ ಕಾರ್ಯಕ್ರಮ ಮಾಡೋದು ಭಾಳ ಮುಖ್ಯ. ಸಾರ್ವಜನಿಕರು ಬರೀ ಸರ್ಕಾರ ಒಂದೇ ಅಲ್ಲ, ಇಂಥ ಸಂಘ ಸಂಸ್ಥೆಗಳು ಮತ್ತು ಇಂಥ ಹಿರಿಯರಾಗಲಿ, ಈ ಭಾಗದ ಯಾವುದೇ ನಮ್ಮ ಸೀನಿಯರ್ ಲೀಡರ್ಸ್ ಆಗಲಿ, ಅವರು ಮುಂದೆ ಬಂದು